ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಅಂಚೆ ಅಧೀಕ್ಷಕರ ವತಿಯಿಂದ ಅಪ್ಪೆಮಿಡಿ ಮಾವಿನಕಾಯಿ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಮಾಡಲಾಯಿತು. ಈ ವೇಳೆ ದಕ್ಷಿಣ ಕರ್ನಾಟಕ ವಲಯದ ಪೋಸ್ಟ್ ಮಾಸ್ಟರ್ ಜನರಲ್ DSVR ಮೂರ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಮಲೆನಾಡಿನ ಅಪ್ಪೆಮಿಡಿ ಮಾವಿನಕಾಯಿ ಬಗ್ಗೆ ದೇಶ ವಿದೇಶಗಳಲ್ಲಿ ಪ್ರಚಾರ ನೀಡುವ ಮೂಲಕ ನಾಡಿನಾದ್ಯಂತ ಅಪ್ಪೆಮಿಡಿಯ ಸ್ವಾದ ಹಾಗೂ ವೈಶಿಷ್ಟ್ಯತೆ ಪಸರಿಸಲಿ ಎಂದರು. ಹಾಗೂ ತೋಟಗಾರಿಕೆ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಆದ ಡಾಕ್ಟರ್ ರಾಮಚಂದ್ರ ಕೆ ಅವರು ಅಪ್ಪೆಮಿಡಿ ಮಾವಿನಕಾಯಿಯ ವೈಶಿಷ್ಟ್ಯತೆ ಮತ್ತು ಸ್ಥಾನಮಾನಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಕಲ್ ಇಂಡಸ್ಟ್ರೀಸ್ನ ಗಣೇಶ್ ಕಾಕಲ್, ಅಂಚೆ ಅಧೀಕ್ಷಕ ಜೆ ಹರೀಶ್ ಸೇರಿದಂತೆ ಅಂಚೆ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರೈತರಿಗೆ ಒಂದು ಉದ್ಯೋಗ ಮಾಡುವಂತ ಅವಕಾಶ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರುತ್ತೆ. ಆ ಒಂದು ಇದರಲ್ಲಿ ನಮ್ಮ ಶ್ರೀ ಗಣೇಶ್ ಕಾಕಲ್ ಅವರು ಟೋಟಲ್ನಲ್ಲಿ ಅವರು ಡಾಕ್ಟರ್ ರಾಮಚಂದ್ರ ಅವರು ಡೆಪ್ಯೂಟಿ ಡೈರೆಕ್ಟರ್ ತೋಟಗಾರಿಕೆ ಇಲಾಖೆ ಅವ್ರು ಹೇಗೆ ಅಂತಂದ್ರೆ ಈ ಅಪ್ಪೆಮಿಡಿ ಫಲವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಮುಖ್ಯವಾಗಿ ನಮ್ಮ ಅಂಚೆ ಅಧೀಕ್ಷಕರು ಕಾರಣ. ನಮಸ್ಕಾರ. ಹಣ್ಣುಗಳ ರಾಜ ಎನಿಸಿಕೊಂಡಿರುವ ಮಾವು ಮರಿಕಣ್ಣಲ್ಲ. ಬೇಸಿಗೆಯಲ್ಲಿ ವಸಂತನ ಆಗಮನವನ್ನ ತನ್ನ ಹೂಗಳಿಂದಲೇ ಸಾರಿ ಹೇಳುವ ಮಾವಿನಕೊಳ್ಳುವುದಕ್ಕೆ ಜೀರಿಗೆ ಮಿಡಿ ಹಾಗೂ ಹುಳಿಯ ಅಂಶವನ್ನು ಇಟ್ಟುಕೊಳ್ಳುವುದಕ್ಕೆ ಅಪ್ಪೆಮಿಡಿ ಎಂದು ಕರೆಯುತ್ತಾರೆ. ಉತ್ತರ ಕನ್ನಡ, ಶಿವಮೊಗ್ಗ ಕಡೆಯ ಕೃಷಿಕರು ತಮ್ಮ ಊರಿನ ಸುತ್ತಮುತ್ತ ಕಂಡುಬರುವ ವಿಶಿಷ್ಟ ಮರಗಳನ್ನು ಗುರುತಿಸಿ ಅವುಗಳಿಂದ ಕಸಿ ತಳಿಗಳನ್ನು ರೂಪಿಸಿದ್ದಾರೆ. ಅನಂತಪಟ್ಟ, ಉಳಂಚೆ, ಕೆಂಗಲಗಿರಿ, ಹಳಗೌಟ, ಭೀಮನ್ಗುಂಡಿ, ಕಣಗಲಕ ಅಪ್ಪೆ ಹೀಗೆ ಮುಂತಾದ ಅಪ್ಪೆ ತಳಿಗಳಿವೆ. ಉಪ್ಪಿನಕಾಯಿ ಇಲ್ಲದ ಊಟ ಪರಿಪೂರ್ಣ ಅಲ್ಲ. ಅಂತೆಯೇ ಊಟಕ್ಕಿಲ್ಲದ ಉಪ್ಪಿನಕಾಯಿ ಕೂಡ ಸುಮ್ಮನೆ ಎಂಬ ಮಾತು ಕೂಡ ಅರ್ಥಪೂರ್ಣವಲ್ಲವೇ? ವಾಸನೆ ಮತ್ತು ರುಚಿಯಿಂದ ಎಲ್ಲರನ್ನ ಸೆಳೆಯುವ ಅಪ್ಪೆಮಿಡಿಗೆ ಒಮ್ಮೆ ಮಾರು ಹೋದರೆ ಮತ್ತಿನ್ಯಾವುದು ರುಚಿಸದು. ಮಲೆನಾಡಿನ ಮದುವೆ, ಮುಂಜಿಯಂತಹ ನೂರಾರು ಜನ ಸೇರುವ ಸಮಾರಂಭದಲ್ಲಿ ಅಪ್ಪೆ ಹುಳಿ ಎಂಬ ಕಿಕ್ಕು ಹುಟ್ಟಿಸುವ ಪದಾರ್ಥ ಊಟದ ಕೊನೆಯಲ್ಲಿ ನಾಲಿಗೆ ಮೇಲೆ ಬಿದ್ದರೆ ಮಾತ್ರ ಊಟಕ್ಕೆ ತೂಕ. ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಸೇರಿದಂತೆ ಉತ್ತರ ಕನ್ನಡದ ಮನೆಗಳ ಸಿಗ್ನೇಚರ್ ಡಿಶ್ ಅಂದ್ರೆ ತಪ್ಪಾಗಲಾರದು. ಇಂತಹ ಅಪ್ಪೆಮಿಡಿಯ ರುಚಿಯನ್ನ ಈಗ ಕೇಂದ್ರ ಸರ್ಕಾರ ಮೇಳಸಲು ಮುಂದಾಗಿದೆ. ಅದಕ್ಕೊಂದು ಜಾಗತಿಕ ಟಚ್ ಕೊಡಲು ಯೋಜನೆ ರೂಪಿಸಿದ್ದು ಭಾರತ ಸರ್ಕಾರ ಅಂಚೆ ಇಲಾಖೆ ಲಕೋಟೆಯ ಮೇಲೆ ಇನ್ನು ಮುಂದೆ ಅಪ್ಪೆಮಿಡಿಯ ಚಿತ್ರ ಮಿಂಚಲಿದೆ. ಲಕೋಟೆಯ ಮೇಲೆ ಅಪ್ಪೆಮಿಡಿಯ ಚಿತ್ರವನ್ನು ಬಿಂಬಿಸಿ ಆ ಮೂಲಕ ಬಹುದೊಡ್ಡ ಗೌರವವನ್ನು ನೀಡಿ ಅದನ್ನು ವಿಶ್ವವ್ಯಾಪಿ ಮಾಡುವ ಯತ್ನ ಇದಾಗಿದೆ. ಲಕೋಟೆಯ ಒಂದು ಬದಿಯಲ್ಲಿ ಅಪ್ಪೆಮಿಡಿಯ ಮಾಹಿತಿ ಇದ್ದು ಈ ವಿಶೇಷ ಲಕೋಟೆಗಳು ದೇಶದ ಎಲ್ಲ ಅಂಚೆ ಕಚೇರಿಗಳಲ್ಲಿ ಇನ್ನು ಮುಂದೆ ದೊರೆಯಲಿದೆ. ಅಂಚೆ ಇಲಾಖೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಹೊರತರಲಾಗುವ ವಿಶೇಷ ಅಂಚೆ ಲಕೋಟೆಯಲ್ಲಿ ಅಪ್ಪೆಮಿಡಿ ಕೂಡ ಸ್ಥಾನ ಪಡೆದುಕೊಂಡಿದ್ದು ಆ ಮೂಲಕ ಹಣ್ಣಿನ ರಾಜ ಮಾವಿಗೂ ಕೂಡ ವಿಶೇಷ ಸ್ಥಾನ ಸಿಕ್ಕಂತಾಗಿದೆ. ಕೇಂದ್ರ ಸರ್ಕಾರದ ಭೌಗೋಳಿಕ ಗುರುತಿಸುವಿಕೆ ಪಟ್ಟಿಯಲ್ಲಿ ಮಲೆನಾಡಿನ ಅಪ್ಪೆಮಿಡಿ ಕೂಡ ಈಗ ಸೇರ್ಪಡೆಗೊಂಡಿದೆ. ಈ ಬಾರಿ ಮಾರುಕಟ್ಟೆ ಇಲ್ಲ, ಮರದಲ್ಲಿ ಮಾವಿನಕಾಯಿ ಬಲಿಯುತ್ತಿದೆ. ಕೆಲವು ವ್ಯಾಪಾರಿಗಳು ಈಗಾಗಲೇ ಮುಂಗಡವನ್ನು ನೀಡಿದ್ದು ಮಾವಿನ ಮಿಡಿ ಕೊಯ್ಯುವವರು ಕೊರೋನಾ ಲಾಕ್ಡೌನ್ನಿಂದಾಗಿ ಕೈಚಲ್ಲಿ ಕುಳಿತುಕೊಳ್ಳುವಂತಾಗಿದೆ. ಇನ್ನಷ್ಟು ದಿನ ಈ ಪರಿಸ್ಥಿತಿ ಮುಂದುವರೆದರೆ ಈ ವರ್ಷದ ಅಪ್ಪೆಮಿಡಿ ಮಾವಿನಕಾಯಿ ವಹಿವಾಟಿನ ಮಾರುಕಟ್ಟೆ ಸದ್ದಿಲ್ಲದೆ ಸರಿದು ಹೋಗುವಂತಾಗುತ್ತದೆ ಎಂಬುದು ಮಾವು ಪ್ರಿಯರ ಅಡಲಾಗಿದೆ. ಅಪ್ಪೆಮಿಡಿ ಉಪ್ಪಿನಕಾಯಿ ಎನ್ನುವುದು ಒಂದು ಸರಕಲ್ಲ, ಮಲೆನಾಡಿನ ಸಾಂಸ್ಕೃತಿಕ ರಾಯವಂತನಿ. ಅದನ್ನು ಮುಂದಿನ ಪೀಳಿಗೆಯವರಿಗೆ ಕಾಪಾಡಿಕೊಂಡು ಹೋಗಬೇಕಿರುವುದು ನಮ್ಮೆಲ್ಲರ ಆದ್ಯತೆಯಾಗಿದೆ. ನಮಸ್ಕಾರ. ಅಪ್ಪೆಮಿಡಿಯ ಬಗ್ಗೆ ಅತ್ಯಂತ ಸುಂದರ ವಿಶೇಷ ಅಂಚೆ ಲಕೋಟೆ ಬಿಡುಗಡೆಯಾಗಿದೆ. ಅಂಚೆ ಲಕೋಟೆಯ ದಯವಿಟ್ಟು ಗಣ್ಯರ ಒಂದು ಫೋಟೋ ತೆಗೆಬೇಕು. ಲಕೋಟೆಯ ಮುಂಭಾಗದಲ್ಲಿ ಅಪ್ಪೆಮಿಡಿಯ ಚಿತ್ರ
ಹಾಗೂ ಒಂದು ವಿಶೇಷವಾದ ಕ್ಯಾನ್ಸಲೇಷನ್ ಸ್ಟಾಂಪ್, ಒಂದು ಅಂಚೆ ಚೀಟಿಯ ಮೇಲೆ ಅಪ್ಪೆ ಬೆಳೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ಕ್ಯಾನ್ಸಲೇಷನ್ ಸ್ಟಾಂಪ್ ಅನ್ನು ಹಾಕಿರ್ತಾರೆ. ಹಿಂಭಾಗದಲ್ಲಿ ಅಪ್ಪೆ ಬೆಳೆಯ ಬಗ್ಗೆ ಮಾಹಿತಿಯನ್ನ ನೀಡಲಾಗಿರುತ್ತೆ. ಹಾಗೆ GI ಟ್ಯಾಗ್ ಆಗಿರೋದಕ್ಕೆ ಸೊ GI ಲೋಗೋವನ್ನು ಕೂಡ ಭಾರತ ಸರ್ಕಾರದ ಲೋಗೋವನ್ನು ಕೂಡ ಅದರ ಮೇಲೆ ಮುದ್ರಿಸಲಾಗಿದೆ. ಹಿಂಭಾಗದಲ್ಲಿ ಭಾರತೀಯ ಅಂಚೆ ಇಲಾಖೆ ಲೋಗೋ ಹಾಗೂ ನಮ್ಮ ಆಜಾದಿ ಕಾ ಅಮೃತ್ ಮಹೋತ್ಸವ 75ನೇ ನಮ್ಮ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ, ಅದರ ಲೋಗೋವನ್ನು ಕೂಡ ಹಾಕಿರ್ತಾರೆ. ಹಾಗೂ ಸ್ಪಾನ್ಸರ್ ನೇಮ್ ಅಂಡ್ ಲೋಗೋ ಶ್ರೀ ಹಾಗೆ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ರಾಮಚಂದ್ರ ಸರ್ ಅವರು ವಿಶೇಷ ಅಂಚೆ ಲಕೋಟೆಗಳ ಹೊತ್ತಿಗೆಯನ್ನ ಅವರಿಗೆ ಒಂದು ರೀತಿಯ ಅತ್ಯಂತ ಸಂತೋಷದ ಸಮಯ. ಯಾಕೆಂದ್ರೆ ನಾವು ಎಷ್ಟು ವರ್ಷದಿಂದ ಹೋರಾಡ್ತಾ ಇದ್ದಂತಹ ಒಂದು ಕೆಲಸಕ್ಕೆ ಇವತ್ತು ಒಳ್ಳೆಯ ಮಾನ್ಯತೆ ಸಿಕ್ಕಿತು ಅನ್ನೋದು ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಕಳೆದ 25-30 ವರ್ಷಗಳಿಂದ ನಾವು ಈ ಒಂದು ವರ್ಷಕ್ಕಾಗಿ ಬಹಳಷ್ಟು ಕಷ್ಟಪಟ್ಟು ಬಹಳಷ್ಟು ಶ್ರಮ ವಹಿಸಿದ್ವಿ. ಕಾರಣ ಅಂತಂದ್ರೆ ಅಪ್ಪೆ ಮಿಡಿ ಅನ್ನೋದು ಉಪ್ಪಿನಕಾಯಿಗಳ ರಾಜ ಆಗ್ತಾರೆ. ಗಣೇಶ್ ಪಾಟೀಲ್ ಅವರು, ಶ್ರೀ ರಾಮಚಂದ್ರ ಅವರು, ಶ್ರೀ ಹರೀಶ್ ಅವರು, and the learned media people of Shimoga, other guests and staff of our Department of Post from Shimoga division. ನನಗೆ ಕನ್ನಡ ಅರ್ಥ ಆಯಿತು, ಅಷ್ಟು ಚೆನ್ನಾಗಿ ಮಾತಾಡಲಿಕ್ಕೆ ಸೊ ದಯವಿಟ್ಟು ಅಡ್ಜಸ್ಟ್ ಮಾಡಿ. It's a pleasure that Department of Post is associated with such vibrant sons of the soil of India. I remember ನಾನು ಒರಿಜಿನಲಿ ಸೀತಾಪುರದ ಮೋಸ್ಟ್ಲಿ ಇಟ್ಸ್ ಅ ಕೋರ್ ಫಾರ್ ದ ಅಪ್ಪೆ ಮಿಡಿ. ಈಗೇನು ನಮ್ಮ ಸಾಗರ, ಯಲ್ಲಾಪುರ, ಸಿರ್ಸಿ, ಅನಂತರ ಹೇಳ್ತಾ ಇದ್ರೆ ಮಧ್ಯದಲ್ಲಿ ಬರೋದೇ ಸೀತಾಪುರ. ಹಾಗಾಗಿ ನಾವು ಹುಟ್ಟಿದ ತಕ್ಷಣನೇ ಮೋಸ್ಟ್ಲಿ ಅಪ್ಪೆ ಮಿಡಿ ತಿಂದಿರ್ಬೇಕು ಹೇಳಿ. ಯಾಕೆ ಹೇಳ್ತೀನಿ ಅಂತಂದ್ರೆ ಅಪ್ಪೆ ಮಿಡಿ ಬಹಳಷ್ಟು ಹಿಂದಿನ ಬೆಳೆ, ನಮ್ಗೆ ಇವತ್ತಿಂದು ಇನ್ನಿನ್ನೇದು ಅಲ್ಲ. ಬೈ ದ ವೆಸ್ಟರ್ನ್ ಗಾಡ್ಸ್ ಅಲ್ಲಿ ಏನು ನಮ್ಮ ಸಸ್ಯ ಸಂಕುಲಗಳು ಇದ್ದು ಅವುಗಳಲ್ಲಿ ನಮ್ಮ ಹೊಳೆಯ ಬದಿ ಅಂತ ದಂಡೆಯ ಮೇಲೆ ಯಾವ್ಯಾವ ಮಾವಿನ ಗಿಡದೆಲ್ಲ ಅಪ್ಪೆ ಮಾವಿನ ಗಿಡನೇ ಹಾಕ್ತೀವಿ. ಆಮೇಲೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಗಣೇಶ್ ಕಾಕಲ್ಲವ್ರು ಹೇಳ್ದಂಗೆ ಬೇರೆ ಬೇರೆಲ್ಲ ಬರೋದು, ಅದನ್ನ ಹಾರ್ವೆಸ್ಟಿಂಗ್ ಮೆಥಡ್ ಗೊತ್ತಿರ್ಲಿಲ್ಲ. ಕಡಿಯೋದು ಹಾಳು ಮಾಡೋದು, ಕಡಿಯೋದು ಹಾಳು ಮಾಡೋದು. ನನಗೆ ಇವತ್ತು ಕೂಡ ಒಂದು ನೆನಪಿದೆ, ಒಬ್ಬೊಬ್ಬಂದು ಹಿಂಗ್ ಕಡ್ದು ಅದರಲ್ಲಿ ಗಡ್ಜೀರ ಇತ್ತು. ಗಣೇಶ್ ಅವರ ನಿಮ್ಗೆ ನೆನಪಿದೆ ಗೊತ್ತಿಲ್ಲ, ಗಡ್ಜೀರ ಅಂತಂದ್ರೆ ಅದು ಜೇನಿಂದ ಹೇಳಿದ್ರು. ಅವರು ತುಂಬಾ ಬೇರೆ ಬೇರೆ ವೃತ್ತಿಗಳನ್ನ ಮಾಡ್ಕೊಂಡು ಬಂದು ನಂತರ ಈ ಅಪ್ಪೆ ಮಿಡಿ ಬಗ್ಗೆನ ಇದನ್ನ ಸಂರಕ್ಷಣೆ ಮಾಡಬೇಕು ಅಂತ ಉದ್ದೇಶದಿಂದ ಸಂರಕ್ಷಣೆ ಮಾಡಿ ಅವರ ಸ್ವಂತ ಜಮೀನಿನಲ್ಲಿ ಸುಮಾರು 300 ಗಿಡಗಳನ್ನು ನೆಟ್ಟು ಅದನ್ನ ಬೆಳೆದು ನಂತರ ಅದನ್ನ ಕಡಿದಿರೋ ಹಾಗೆ, ಅಂದ್ರೆ ಈಗ ಕಾಡಿನಲ್ಲಿ ಅದು ನ್ಯಾಚುರಲ್ ಆಗಿ ಬೆಳೆದಿರುತ್ತೆ, ಅದನ್ನ ಕಡಿದೆ ಅದನ್ನ ಸಂರಕ್ಷಣೆ ಮಾಡಬೇಕು ಅಂತ ಸಂರಕ್ಷಣೆ ಮಾಡಿ ನಂತರ ಈಗ ಬೇರೆ ರೈತರನ್ನು ಸಹ ಪ್ರೋತ್ಸಾಹಿಸಿ ಅದನ್ನ ಬೆಳಿಲಿಕ್ಕೆ ಅದನ್ನೆಲ್ಲ ಪ್ರೋತ್ಸಾಹಿಸಿ ಅದನ್ನೆಲ್ಲ ಸಹಕಾರ ಮಾಡಿ ಅವ್ರು ಹೇಳಿದ್ರು ಸುಮಾರು 60% ನಮ್ಮ ನೋಡುತ್ತ ಒಂದು ಏನಿಗೆ ಬೆಳೆ ಇದೆ ಅದು ನಾಟಿ ಮಾಡಿರೋದು ಅಂತ ಹೇಳಿದ್ರು. ಆ ರೀತಿ ಎಲ್ಲ ಮಾಡ್ಬೋದು ಅಥವಾ ಬೆಳಿಬಹುದು. ಬೆಳೆದ ನಂತರ ಅದನ್ನ ಮಾರುಕಟ್ಟೆ ಒದಗಿಸ್ಬೇಕಲ್ಲ. ಈಗ ಅದ್ರ ಬಗ್ಗೆ ಅವರು ತುಂಬಾ ಪ್ರಯತ್ನ ಪಟ್ಟು ಅದನ್ನ ಇಂಡಸ್ಟ್ರಿ ಮಾಡೋದು ಅಷ್ಟು ಈಸಿ ಅಲ್ಲ. ಬೆಳಿಬಹುದು. ಒಂದು ಅಂಚೆ ಲಕೋಟೆ ಏನು ಬಿಡುಗಡೆ ಆಗ್ತಾ ಇದೆ, ಇದು ಅತ್ಯಂತ ಸಂಭ್ರಮದ ವಿಷಯ, ನನಗೆ ಅತ್ಯಂತ ಸಂತೋಷದ ವಿಷಯ.
ಅಪ್ಪೆ ಮಿಡಿಗೆ ಜಾಗತಿಕವಾಗಿ ಇಷ್ಟು ಒಳ್ಳೆಯ ಬೆಲೆ ಬಂದಿರೋದು, ಇಷ್ಟು ಹೆಸರು ಬರ್ತಾ ಇರೋದು ನನಗೆ ತುಂಬ ಸಂತೋಷ ಆಗಿದೆ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅನ್ನೋದು ನನ್ನ ಬಯಕೆ. ಹಾಗೆಯೇ ಅಪ್ಪೆ ಮಿಡಿಯ ಒಂದು FPO ಮಾಡಬೇಕು ಅನ್ನೋ ಒಂದು ಆಸೆ ನಮಗೆಲ್ಲರಿಗೂ ಇದೆ. ಆ FPO ಆದರೆ ನಮ್ಗೆ ಇನ್ನೂ ಸಂತೋಷ ಆಗುತ್ತೆ. ಅದರ ಜೊತೆಯಲ್ಲಿ ರೈತರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪೋಸ್ಟ್ ಮಾಸ್ಟರ್ ಜನರಲ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರು ಕೂಡ ಇದರಲ್ಲಿ ಹಾಜರಿದ್ದರು. ಇಲ್ಲಿ ಈ ಒಂದು ಅಂಚೆ ಲಕೋಟೆ ಬಿಡುಗಡೆ ಆಗೋದು ಇದು ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗ್ತದೆ. ಅದರ ಮೂಲಕ ವಿಶ್ವಾದ್ಯಂತ ಒಂದು ಬೆಲೆ ಸಿಗ್ತದೆ, ಇದಕ್ಕೊಂದು ಪ್ರಚಾರ ಸಿಗ್ತದೆ ಅನ್ನೋದು ತುಂಬ ವಿಶೇಷವಾದ ವಿಷಯ. So as part of that, we had selected Appemidi mango from this area. So it is our privilege to promote such local products through our philatelists, through our department, which can go even abroad, so that our farmers, our producers of these native products can get benefited. And our intention is to be their logistics partner also, to carry these products. If somebody orders these products, our Department of Post will try to carry through our parcel services, various registered speed post, so that all the customers can get these geographical indication products across the country, even around the world also. That is the intention. ಸ್ಪೆಷಲ್ ಕವರನ್ನು ಅಂದರೆ ವಿಶೇಷ ಹಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಿದೆ. ಈ ಹಂಚೆ ಲಕೋಟೆಯ ವಿಶೇಷತೆ ಏನಂದರೆ, ನಾವಿಲ್ಲಿ ಸ್ಥಳೀಯವಾಗಿ ಅಂದರೆ ನಮ್ಮ ಶಿವಮೊಗ್ಗ ವಿಭಾಗದಲ್ಲಿ ಸಿಗುವಂಥ ಅಪ್ಪೆ ಮಿಡಿ ಮಾವಿನಕಾಯಿಯ ಒಂದು ವಿಶೇಷ ಹಂಚೆ ಜಿಯೋಗ್ರಫಿಕಲ್ ಒಂದು GI ಟ್ಯಾಗನ್ನು ಪಡೆದಿದೆ. ಅದನ್ನು ನಾವು ನಮ್ಮ ಇಲಾಖೆ ರೈತರ ಉತ್ಪನ್ನನ ಯಾವ ರೀತಿ ಪ್ರಚಾರ ಮಾಡ್ಬೋದು ಅಂತ ಒಂದು ಯೋಚನೆ ಮಾಡಿದಾಗ, ನಾವು ರೈತರ ಉತ್ಪನ್ನನ ನಾವು ಆದಷ್ಟು ಅವರಿಗೆ ಪ್ರೋತ್ಸಾಹ ನೀಡಲಿಕ್ಕೆ, ಅದನ್ನು ಪ್ರಚಾರ ಮಾಡಲಿಕ್ಕೆ ಒಂದು ಈ ಸ್ಪೆಷಲ್ ಕವರನ್ನು ರಿಲೀಸ್ ಮಾಡಿದ್ದೀವಿ. ಈ ಸ್ಪೆಷಲ್ ಕವರ್ ಏನಿದೆ, ದೇಶಾದ್ಯಂತ ಹಲವಾರು ಅಂದರೆ ಫಿಲಾಟಲಿಕ್ ಬ್ಯೂರೋಗಳಲ್ಲಿ ಇದು ಸೇಲಿಗೆ ಸಿಗುತ್ತೆ. ಅದನ್ನು ಹಂಚೆ ಚೀಟಿ ಸಂಗ್ರಹಕಾರರು ಅದನ್ನು ಖರೀದಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಸರಿ ಏನಾಗಿದೆ, ನಾವು ಕವರ್ ಪ್ರಿಂಟ್ ಮಾಡಿರೋದು ಪ್ರಧಾನಮಂತ್ರಿ ಅವರ ಒಂದು ಕಾರ್ಯಾಲಯದಲ್ಲಿ ಅದನ್ನು ಇಂಟರ್ನ್ಯಾಷನಲ್ ಹೈ ಲೆವೆಲ್ ಡಿಗ್ನಿಟರೀಸ್ಗೆ ಕರೆಸ್ಪಾಂಡೆನ್ಸಿಗೆ ಅದನ್ನು ಕವರ್ ಯೂಸ್ ಮಾಡ್ತಾರೆ. ಈ ಕವರ್ ಯೂಸ್ ಮಾಡೋದ್ರಿಂದ ನಮ್ಮ ಅಪ್ಪೆ, ಈ ಸ್ಥಳೀಯವಾದ ಒಂದು ಅಪ್ಪೆ ಮಿಡಿ ಏನಿದೆ, ಇದು ದೇಶ ವಿದೇಶಗಳಲ್ಲಿ ಸಹ ಒಂದು ಪ್ರಚಾರ ಪಡೆಯುತ್ತೆ. ಆ ಮೂಲಕ ಇಲ್ಲಿನ ಒಂದು ಉತ್ಪನ್ನಗಳನ್ನು ನಾವು ಹೆಚ್ಚು ಮಾಡಿ ಅದನ್ನು ರಫ್ತು ಮಾಡಲಿಕ್ಕೆ ನಾವು ನಮ್ಮ ಇಲಾಖೆ ಮೂಲಕ ಅದನ್ನು ಸಹಕಾರ ನೀಡ್ತಾ ಇದ್ದೀವಿ. ಸ್ಥಳೀಯವಾಗಿ ಉತ್ಪಾದನೆ ಮಾಡೋವಂಥವ್ರು ಅವ್ರನ್ನೇನಾದ್ರೂ ಅದನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅಥವಾ ಬೇರೆ ಕಡೆ ಪಾರ್ಸಲ್ ಕಳಿಸ್ಲಿಕ್ಕೆ ಏನಾದರೂ ನಮ್ಮ ಇಲಾಖೆ ಒಂದು ಸಹಕಾರ ಕೇಳಿದರೆ, ನಾವು ಆ ಮೂಲಕ ಅವರಿಗೆ ಒಂದು ಲಾಜಿಸ್ಟಿಕ್ ಮೂಲಕ ಆಗ್ಬೋದು, ಅಥವಾ ಪಾರ್ಸಲ್ ಮೂಲಕ ಆಗ್ಬೋದು, ಸ್ಪೀಡ್ ಪೋಸ್ಟ್ ಮೂಲಕ ಆಗ್ಬೋದು, ಅವರು ಎಷ್ಟು ಕ್ವಾಂಟಿಟಿ ಕಳಿಸ್ತಾರೆ ಅದರ ಮೂಲಕ ಅವರಿಗೆ ಅನುಕೂಲ ಆಗುವಂಥ ಒಂದು ರೇಟಲ್ಲಿ ನಾವು ಅದನ್ನು ಕಳಿಸ್ಲಿಕ್ಕೆ ನಮ್ಮ ಇಲಾಖೆ ಮೂಲಕ ನಾವು ಸಹಕಾರ ನೀಡ್ತೀವಿ. ಆ ರೀತಿ ನಾವು ರೈತರನ್ನ ಒಂದು ಪ್ರೋತ್ಸಾಹ ಮಾಡಲಿಕ್ಕೆ ನಮ್ಮ ಇಲಾಖೆ ಒಂದು ಪ್ರಯತ್ನ ಪಟ್ಟಿದೆ.